ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್. ಸೊ ಬಿಗ್ ಬಾಸ್ ಅವರು ಲಾಸ್ಟಿಗೆ ಪ್ರತಾಪ್ ಅವ್ರಿಗೆ ಮೋ ಎ ಅಂತ ಹೇಳ್ದಂಗಿತ್ತು. ಸೊ ನನಗಿಲ್ಲಿ ಖಂಡಿತವಾಗ್ಲೂ ಸಂಗೀತ ಅವರೇನೋ ಹೋದ್ರು ಅಥವಾ ಬೇರೆಯವ್ರು ಯಾರೋ ಹೋಗ್ಬೇಕಾಗಿತ್ತು ಅಂತ ಖಂಡಿತ 1% ಕೂಡ ಬೇಜಾರಿಲ್ಲ. ಬಟ್ ಬಿಗ್ ಬಾಸ್ ಅವರು ಒಂದು ಮಾತನ್ನ ಹೇಳ್ತಾರೆ ಸ್ಟಾರ್ಟಿಂಗಲ್ಲಿ, ಏನಂದರೆ ಈ ವೀಕೆಂಡಲ್ಲಿ ಯಾರು ಟಾಸ್ಕನ್ನು ಆಡಿ ಜಾಸ್ತಿ ಪಾಯಿಂಟ್ಸ್ನ ಗಳಿಸಿರ್ತಾರೆ ಅವರಿಗೆ ನಾವು ಫಿನಾಲೆ ಟಿಕೆಟ್ನ ಕೊಡ್ತೀವಿ, ಅವ್ರಿಗೆ ಫಿನಾಲೆ ಟಿಕೆಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಹೇಳಾದ್ಮೇಲೆ ಲಾಸ್ಟಿಗೆ ಎಲ್ಲ ಒಂದಷ್ಟು ಟಾಸ್ಕಲ್ಲಿ ಪರ್ಫಾರ್ಮ್ ಮಾಡಿ ಜಾಸ್ತಿ ಪಾಯಿಂಟ್ ತೊಗೊಂಡು ಎಲ್ಲ ತೊಗೊಂಡ್ರು ಕೂಡ ಲಾಸ್ಟಿಗೆ ಈ ಥರ ಟಾಪ್ 3 ಬಂದಿದ್ದೀರಾ, ಇವರಲ್ಲಿ ಒಪಿನಿಯನ್ ಕೊಡಿ, ನಿಮ್ಮ ಒಪಿನಿಯನ್ ಮೇಲೆ ನಾವು ಕಳಿಸ್ತೀವಿ ಅಂತ ಹೇಳೋದಾಗಿದ್ರೆ ಸ್ಟಾರ್ಟಿಂಗ್ ಹೇಳ್ಬೇಕಾಗಿತ್ತು ಟಾಪ್ 3 ಬಂದವ್ರಿಗೆ ಬೇರೆ ಗೇಮ್ ಇರುತ್ತೆ, ಟಾಪ್ 3ಲಿ ಇಲ್ಲಿ ಯಾರು ಬರ್ತಾರೋ ಅವ್ರಿಗೆ ಬೇರೆ ಗೇಮ್ ಇರುತ್ತೆ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಬೇಕಿತ್ತಾನೆ. ಜಾಸ್ತಿ ಪಾಯಿಂಟ್ಸ್ ಯಾರು ತೊಗೊತೀರೋ ಅವ್ರ ಫಿನಾಲೆ ಟಿಕೆಟ್ ಸಿಗುತ್ತೆ ಅಂತ ಏನು ಕೇಳಬೇಕಾಗಿತ್ತು. ಮತ್ತು ಇಷ್ಟ ಬಂದಂಗೆ ಆಡೋಕ್ಕೆ ಏನು ಜನ ಕೇಳಲ್ಲ ಅಂತನಾ? ಜನ ಏನು ಹೇಳಲ್ಲ ಅಂತನಾ? ಎಷ್ಟೋ ಜನಗಳ ಎಮೋಷನ್ ಇದು, ಆಯಿತಾ? ಇದು ಸಂಗೀತ ಅವ್ರಿಗೆ ಸಿಕ್ತು, ಬೇರೆಯವ್ರಿಗೆ ಸಿಕ್ಕಿಲ್ಲ ಅಂತಲ್ಲ. ಅಕಸ್ಮಾತ್ ಸಂಗೀತ ಅವ್ರಿಗೆ ಸಿಕ್ಕಿತ್ತು ಅಥವಾ ಬೇರೆ ಯಾರೋ ಅವ್ರ ಜೊತೆ ಟೈ ಆಗಿದ್ರು ಅಥವಾ ಬೇರೆಯವ್ರಿಗೆ ಸಿಕ್ಕಿತ್ತು ಅವ್ರ ಜೊತೆ ಟೈ ಆಗಿದ್ರು, ಅವ್ರು ಅಷ್ಟು ಆಡಿ ಅಷ್ಟು ಎಫರ್ಟ್ ಹಾಕಿ ಅಷ್ಟೆಲ್ಲ ಇನ್ವಾಲ್ವ್ ಆಗಿ ಆಡಿದ್ದಕ್ಕೆ ಏನು ಅದಕ್ಕೆ ಅರ್ಥ ಏನು ಸಿಕ್ತು ಕೊನೆಗೆ? ಅದ್ರ ಬೆಲೆ ಏನು ಸಿಕ್ತು? ಅವ್ರೇನಕ್ಕೆ ಆಡಬೇಕಿತ್ತು? ಆಡದೆ ಹೋಗಿದ್ರು ಆಗೋದಲ್ಲ. ಸುಮ್ಮನೆ ಆಡಿದ್ದಕ್ಕೆ ಒಂದು ಪ್ರಯೋಜನ ಆದರೂ ಏನು ಬಂತು ಅಲ್ಲಿಗೆ ನೋ ಯೂಸ್ ಥರ ಆಯ್ತಲ್ಲ. ಕೊನೆಗೆ ಯಾರಿಗೆ ಇಷ್ಟ ಬಂತು ಅವ್ರಿಗೆ ಕೊಡ್ಕೊತಾರೆ, ಅವ್ರಿಗೆ ಇಷ್ಟ ಆಗಲಿಲ್ವ ಅವ್ರು ಕೊಡಲ್ಲ, ಅವ್ರು ಡಿಸರ್ವಿಂಗೇ ಇರಲ್ಲ ಅಂದ್ಕೊಳ್ಳಿ, ಅವ್ರಿಗೆ ಕೊಡ್ತಾರೆ, ಯಾರಿಗೋ ಒಬ್ರಿಗೆ ಕೊಡ್ತಾರೆ ಅವ್ರಿಗಿಷ್ಟ ಆದವ್ರಿಗೆ. ಅದು ಸರಿ ಇರುತ್ತಾ ಗೇಮಲ್ಲಿ? ಸೊ ಬಿಗ್ ಬಾಸ್ ಅವರು ಈ ಡಿಸಿಷನ್ ಏನು ತೊಗೊಂಡ್ರು ನಿಜವಾಗ್ಲೂ ತುಂಬ ರಾಂಗ್ ಅನ್ನಿಸ್ತು, ಆಯಿತಾ? ಅದಕ್ಕೆ ಪ್ರಾಪರ್ ಪ್ಲ್ಯಾನಿಂಗ್ ಮಾಡಬೇಕು, ಪ್ರಾಪರಾಗಿ ಹೇಳಬೇಕು. ಏನೂ ಒಂದು ಪ್ರಾಪರ್ ಹೇಳಿಕೆ ಇಲ್ಲದೆ, ಏನೂ ಒಂದು ಪ್ರಾಪರಾಗಿ ಅದನ್ನು ಹೇಳಿದೆ ಸುಮ್ಮನೆ ಇದ್ದಕ್ಕಿದ್ದಂಗೆ ಹೆಂಗೆ ಬೇಕಂಗೆ ಡಿಸಿಷನ್ನು ಹೆಂಗೆ ಬೇಕಂಗೆ ತಿರುಚೋದು, ಎಕಡೆ ಬೇಕಾದ್ರೆ ಆ ಕಡೆಗೆ ತೊಗೊಂಡೋಗೋದು, ಅವ್ರಿಗೆ ಯಾರು ಬೇಕೋ ಅವ್ರಿಗೆ ಫೇವರ್ ಮಾಡ್ದಂಗೆ ಆಗುತ್ತೆ. ಎಂಡ್ ಆಫ್ ದ ಡೇ ನಾನು ಎಷ್ಟೋ ಸತಿ ಹೇಳಿದ್ದೀನಿ, ಬಿಗ್ ಬಾಸ್ ಎಷ್ಟೋ ಜನಕ್ಕೆ ಲೈವ್ ಕೊಟ್ಟಿದೆ, ಈ ಸ್ಕ್ರಿಪ್ಟೆಡ್ ಶೋ ಅಲ್ಲ ಅಂತ. ಈ ಥರ ಮಾಡಿದಾಗ ಅವ್ರಿಗೆ ಇಷ್ಟಪಟ್ಟವ್ರಿಗೆ ತೊಗೊಂಡೋಗೋ ಥರ ಸ್ಕ್ರಿಪ್ಟೆಡ್ ಮಾಡ್ದಂಗೆ ಅನಿಸುತ್ತೆ ಇದು ಈ ಪರ್ಟಿಕ್ಯುಲರ್ ಪಾಯಿಂಟ್. ಸೊ ನಿಜವಾಗ್ಲೂ ಖಂಡಿತ ಬಿಗ್ ಬಾಸ್ ಟೀಮ್ ಮೇಲೆ ಬೇಜಾರಾಗೋಯ್ತು, ಆಯಿತಾ? ಈ ಥರ ಅಂದರೆ ಸಂಗೀತ ಅವ್ರಿಗೆ ಸಿಕ್ತು, ಪ್ರತಾಪ್ ಅವ್ರಿಗೆ ಸಿಗಲಿಲ್ಲ, 1% ಕೂಡ ಇಲ್ಲ ನನಗೆ, ಆಯಿತಾ? ಯಾರಿಗಾದರೂ ಸಿಗಲಿ, ನನಗೇನಾಗಬೇಕು ಹೇಳಿ? ಬಟ್ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಸ್ಟೇ ಅನೌನ್ಸ್ ಮಾಡಬೇಕು. ಅದು ಹೆಂಗೆ ಯಾರಿಗೋ ಸಿಕ್ಕಿದ್ಮೇಲೆ ಇವಾಗ ಸಂಗೀತ ಅವ್ರಿಗೆ ಸಿಕ್ಕಿತ್ತು ಅಂದ್ಕೊಳ್ಳಿ, ಅವರೇ ಲೀಡಲ್ಲಿದ್ದರು, ಅವ್ರಿಗೆ ಸಿಗಬೇಕು. ಅದು ಹೆಂಗೆ ಮತ್ತೆ ಪ್ರತಾಪ್ ಅವ್ರಿಗೆ ತಿರುಚೋ ಥರ ಗೇಮ್ನ ಆಡಿಸೋದು? ಅದು ತಪ್ಪಾಗುತ್ತೆ ಅಲ್ವಾ? ಇವಾಗ ಪ್ರತಾಪ್ ಅವ್ರಿಗೆ ಸಿಗಬೇಕಾಗಿದ್ದು ಸಂಗೀತ ಅವ್ರಿಗೆ ಸಿಕ್ತು, ಆಯಿತಾ? ನೆಕ್ಸ್ಟ್ ಯಾವುದೋ ಸಂಗೀತ ಅವ್ರಿಗೆ ಸಿಗಬೇಕು, ಅದನ್ನು ಪ್ರತಾಪ್ ಅವ್ರಿಗೆ ಸಿಗೋ ಥರ ಮಾಡೋದು, ಇದು ಸ್ಕ್ರಿಪ್ಟೆಡ್ ಥರನೇ ಕಾಣಿಸುತ್ತೆ ತಾನೆ. ಸೊ ಆ ಥರ ಖಂಡಿತ ಬಿಗ್ ಬಾಸ್ ಅವರು ಮಾಡಬಾರ್ದಿತ್ತು ಅಂತ ಅನ್ನಿಸ್ತು. ಪ್ರತಾಪ್ ಅವರು ಅದನ್ನು ಸ್ಪೋರ್ಟಿವ್ ಆಗಿ ತೊಗೊಂಡು ಮುಂದೆ ಹೋಗಿದ್ದಿದ್ರೆ ಸೊ ಒಂಥರ ದೊಡ್ಡ ವ್ಯಕ್ತಿ ಥರ ಕಾಣಿಸೋರು. ಬಟ್ ಅವರು ತೋರಿಸಿದಂಥ ಒಂದು ಸಣ್ಣ ಸಣ್ಣ ತನಗಳು ಅವ್ರನ್ನ ಒಂದು ಸ್ವಲ್ಪ ಡೌನ್ ಮಾಡ್ತು ಅಂತಲೇ ಅನ್ನಿಸ್ತು. ಅವ್ರಿಗೆ ಉತ್ತಮ ಸಿಕ್ಕಿರ್ಬೋದು, ಹೌದು, ಅವರು ಡಿಸರ್ವಿಂಗ್ ಇದ್ದಾರೆ ಪ್ರತಾಪ್ ಅವರು ಉತ್ತಮಗೆ. ಆ್ಯಕ್ಚುಲಿ ಅವ್ರಿಗೆ ಸಿಗಬೇಕಾಗಿತ್ತು ಅಟ್ಲೀಸ್ಟ್ ಫಿನಾಲೆ ಟಿಕೆಟ್ ಅಂತೂ ಸಿಕ್ಕಿಲ್ಲ, ಉತ್ತಮರ ಕೊಟ್ಟು ಸಮಾಧಾನ ಮಾಡೋಣ ಅಂತ ಕೊಟ್ಟಂಗಿತ್ತು ಅವರಿಗೆ. ಬಟ್ ಇಟ್ಸ್ ಓಕೆ, ಆಯಿತಾ? ಬಟ್ ಅವರು ಸಂಗೀತ ಅವರ ಜೊತೆ ನಡ್ಕೊಂಡಿದ್ದು ರೀತಿಗಳು ಚೆನ್ನಾಗಿತ್ತಿಲ್ಲ ಅಂತ ಅನ್ನಿಸ್ತು. ಯಾಕಂದರೆ ಸಂಗೀತ ಅವರು ವಿತ್ ಪಾಸಿಟಿವ್ ಇಂಟೆನ್ಷನ್ ಅವ್ರ ನೆಗೆಟಿವ್ ಇಂಟೆನ್ಷನ್ ಅವರು ಪ್ರತಾಪ್ ಅವ್ರಿಗೆ ಸಪೋರ್ಟ್ ಮಾಡಿಕೊಂಡೇ ಬರ್ತಿದ್ದಾರೆ ಎಲ್ಲ ಹಂತದಲ್ಲೂ ಕೂಡ, ಆಯಿತಾ? ಫಿನಾಲಲ್ಲಿ ನಿಮ್ಮ ಜೊತೆ ಯಾರು ಇರಬೇಕು ಅಂದಾಗಲೂ ಕೂಡ ಅವರು ಹೇಳಿದ್ದು ಪ್ರತಾಪ್ ಹೆಸರನ್ನೇ. ಹಾಗೆ ಅವ್ರು ಆಡಿಸಿದಂಥ ಗೇಮ್ಗಳಲ್ಲೂ ಪ್ರತಾಪನ್ನು ಸೆಲೆಕ್ಟ್ ಮಾಡಿಕೊಂಡ್ರು. ಈವನ್ ಪ್ರತಾಪು ಗೆಲ್ಲೋದಕ್ಕೆ ಏನೇನು ಮಾಡಬೇಕು ಎಲ್ಲ ಮಾಡಿದ್ರು, ಗೇಮಿಂದ ಕೂಡ ಸಂಗೀತ ಅವ್ರನ್ನ ಆಚೆ ಇಟ್ಟರು. ಬಟ್ ಸ್ಟಿಲ್ ಸಂಗೀತ ಅವರು ಓಕೆ ಅಂತಲೇ ಇದ್ದರು. ಹಂಗಿದ್ದಾಗಲೂ ಕೂಡ ಎಲ್ಲ ಒಂದು ಬಿಗ್ ಬಾಸ್ ಗೇಮ್ ಅಂತ ಅರ್ಥ ಮಾಡ್ಕೋಬೇಕಿಲ್ಲಿ, ಆಯಿತಾ? ಕ್ಯಾಪ್ಟನ್ ಆಗಿದ ಮಾತ್ರಕ್ಕೆ ನಾನು ಬಿಗ್ ಬಾಸ್ನ ವಿನ್ ಆಗ್ತೀನಿ ಅಂತಲ್ಲ, ಅಥವಾ ಬೇರೆ ಏನೋ ಮಾಡಿಬಿಡ್ತೀನಿ ಅಂತಲ್ಲ. ಅಲ್ಲಿ ಕ್ಯಾಪ್ಟನ್ ಆಗಿ ಸಾಧಿಸೋಕ್ಕಿಂತ ಒಬ್ಬ ವ್ಯಕ್ತಿಯಾಗಿ ಸಾಧಿಸೋದು ತುಂಬ ಇರುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ಪ್ರತಾಪ್ ಅವರು ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದಿದ್ರೆ ಅಲ್ಲಿಗೆ ದೊಡ್ಡ ವ್ಯಕ್ತಿ ಆಗ್ತಿದ್ರು. ಬಟ್ ಏನೋ ಮಾಡದೆ ಇರೋ
ಸಂಗೀತ ಅವ್ರ ಮೇಲೆ ಕೆಲವೊಂದು ಹಂಗೆ ಮೇಲ್ಮೇಲೆ ಹೋಗಿದ್ದು ಅದೊಂದು ಸ್ವಲ್ಪ ಸ್ಯಾಡ್ ಮೂಮೆಂಟ್ ಅಂತ ಅನ್ನಿಸ್ತು. ಹೌದು, ಅವ್ರಿಗೆ ಮನಸ್ಸಿಗೆ ಬೇಜಾರಾಗಿದೆ, ಬಟ್ ಏನು ಮಾಡೋಕ್ಕಾಗಲ್ಲ. ಬಟ್ ವರ್ತೂರವರು ಕೂಡ ಪ್ರತಾಪ್ ಅವರ ಪರವಾಗಿ ನಿಂತ್ಕೊಂಡು ಬಂದರು. ಪ್ರತಾಪ್ ಅವರು ಕೂಡ ಅವರ ಅಗೇನೆಸ್ಟ್ ವಾಯ್ಸ್ ರೈಸ್ ಮಾಡಿದ್ದು ಚೆನ್ನಾಗಿ ಕಾಣಲಿಲ್ಲ. ಅಟ್ಲೀಸ್ಟ್ ಅವ್ರಿಗೆ ಏನೇ ಬೇಜಾರಾಗಿದ್ರು, ಏನೇ ಕೋಪ ಇದ್ರು, ಅದನ್ನು ಸರಿಯಾದ ರೀತಿಲಿ ವರ್ತೂರವ್ರ ಮೇಲೆ ವ್ಯಕ್ತಪಡಿಸ್ಬೇಕಿತ್ತು. ಹಂಗಂತ ವರ್ತೂರವ್ರ ಮೇಲೆ ಅವ್ರು ಹೇಳಿದ ಮಾತು ತಪ್ಪಿತ್ತು ಅಂತಲ್ಲ, ಅವ್ರು ಹೇಳೋದು ಕರೆಕ್ಟಾಗಿತ್ತು, ಬಟ್ ಹೇಳ್ತಿರೋ ರಾಂಗ್ ಆಗಿತ್ತು ಪ್ರತಾಪ್ ಅವ್ರದ್ದು. ನೋಡುವ ಮುಂದಿನ ದಿನಗಳಲ್ಲಿ ಯಾವ ಥರ ಬೆಳವಣಿಗೆ ಆಗಿರುತ್ತೆ ಅಂತ. ಹಾಗೆ ನಾಳಿನ ಎಪಿಸೋಡ್ಗೆ ನಾನು ಕಾಯ್ತಾ ಇದ್ದೀನಿ, ಸುದೀಪ್ ಸರ್ ಬಂದು ಏನನ್ನ ಹೇಳ್ತಾರೆ, ಯಾವ ವಿಚಾರನ ಎತ್ಕೊಂಡು ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ನೋಡುವ, ಇಂಟ್ರೆಸ್ಟಿಂಗ್ ಆಗಿದೆ ವೀಕೆಂಡ್ ಎಪಿಸೋಡ್ಸ್ ಕೂಡ. ಸೊ ಇಷ್ಟು ಹೇಳ್ತಾ ನಾನು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಿಮ್ಮ ಪ್ರಕಾರ ಯಾರು ನಿಮ್ಮ ಟಾಪ್ 5 ಹಾಗೆ ವಿನ್ನರ್ ಯಾರು ಆಗ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಇಷ್ಟು ಹೇಳ್ತಾ ನಾನು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.